ಶ್ರೀ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಾಗಿ ಒತ್ತಾಯ ಗಂಗಣ್ಣ ಸಿದ್ದಾಪುರ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲೆಯಿಂದ ಸನ್ಮಾನ್ಯ ಶ್ರೀ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ನೂತನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಮನವಿ. ಕೆಎಚ್ ಮುನಿಯಪ್ಪ ಅವರು ಕರ್ನಾಟಕ ರಾಜಕಾರಣದಲ್ಲಿ ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ದಶಕಗಳ ಕಾಲ ಅತ್ಯಂತ ಪ್ರಭಾವಶಾಲಿ ಮತ್ತು ಹಿರಿಯ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತ 7 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಅವರು ಪಕ್ಷಕ್ಕೆ ಮತ್ತು ತಮ್ಮ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಗಳು ಅಪಾರ ಮತ್ತು ಕೆಎಚ್ ಮುನಿಯಪ್ಪ ಎಂದರೆ ಕಾಂಗ್ರೆಸ್ ಪಕ್ಷದ ಪಾಲಿಗೆ ದೀರ್ಘಕಾಲದ ನಂಬಿಕಸ್ಥ ನಾಯಕ. ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಇಲ್ಲದಿದ್ದಾಗಲೂ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಉಳಿದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಇವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು, ಇಲ್ಲವಾದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರನ್ನಾಗಿ ಮಾಡುವುದಾಗಿ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರಾದ ಗಂಗಣ್ಣ ಸಿದ್ದಾಪುರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮನವಿ ಮಾಡಿದರು. ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪೂರ್ ಇವರಿಗೂ ಸಹ ಉತ್ತಮ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದರು ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ನೀಡದೇ ಇದ್ದಲ್ಲಿ ಮಾದಿಗ ದಂಡೋರ ಸಂಘಟನೆ ಮತ್ತು ಮಾದಿಗ ಸಮುದಾಯ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಗಂಗಣ್ಣ ಸಿದ್ದಾಪುರ್ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಹೇಳಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಗಂಗಣ್ಣ ಸಿದ್ದಾಪುರ್ ಮತ್ತು ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರಾದ ಮೂರ್ತಿ ಸಂಗಾಪುರ್ ಮತ್ತು ಕಾರಟಗಿ ತಾಲೂಕು ಅಧ್ಯಕ್ಷರಾದ ಶಿವಣ್ಣ ಇಡಿಗನೂರ್ ಮತ್ತು ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಮಹದೇವ್ ಬಡಿಗೇರ್ ಮತ್ತು ಗಂಗಾವತಿ ತಾಲೂಕು ಕಾರ್ಯಾಧ್ಯಕ್ಷರಾದ ಯಮನೂರ್ ದೊಡ್ಡಮನಿ ಮತ್ತು ಇತರರು ಉಪಸ್ಥಿತರಿದ್ದರು. ಮಾದಿಗ ದಂಡೋರದ ಕೊಪ್ಪಳ ಜಿಲ್ಲಾ ಮಾದಿಗ ದಂಡೋರ MRPS ವತಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಸೋಲಿಲ್ಲದ ಸರ್ದಾರ್ ಅಂದರೆ ಕೆಎಚ್ ಮುನಿಯಪ್ಪ ಸಾಹೇಬರು ಮತ್ತು ಕಾಂಗ್ರೆಸ್ ಪಕ್ಷನ ಇವತ್ತು ಭಾಳ ನನ್ನ ಎತ್ತ ತಾಯಿ ಅಂತ ಅನ್ಕಂತ ನಮ್ಮ ಕೆಎಚ್ ಮುನಿಯಪ್ಪ ಸಾಹೇಬರು ಅಂಥ ಒಂದು ಸ್ವಾಭಿಮಾನ ಅಂತ ಇರೋಂಥ ನಮ್ಮ ಸಮುದಾಯದ ಮಾದಿಗ ಸಮುದಾಯದೊಳಗೆ ಅತಿ ಹೆಚ್ಚು ಹೋರಾಟಗಾರ ಮತ್ತು ಸಮಾಜದ ಒಂದು ಕಳಕಳಿ ಇರುವಂಥ ವ್ಯಕ್ತಿ. ಇವತ್ತು ಆತಗೊಂದು ಉನ್ನತ ಸ್ಥಾನ ಅಂದರೆ ಉಪಮುಖ್ಯಮಂತ್ರಿ ಆ ಸ್ಥಾನ ನೀಡಬೇಕು ಮತ್ತು ಸಮಾಜ ಕಲ್ಯಾಣ ಸಚಿವರು ಕೂಡ ಇರಬೇಕು. ಅಂದರೆ 2 ಖಾತೆಯನ್ನು ದೊಡ್ಡವಲ್ಲ ಅವರಿಗೆ ಅಂತ ನಿವಾಸರು. ಸೋಲಿಲ್ಲದ ಸರ್ದಾರ್ ಅಂದರೆ ಕೆಎಚ್ ಮುನಿಯಪ್ಪ ಸಾಹೇಬರು. ಇವತ್ತು ನಮ್ಮ ಮಾದಿಗ ಸಮುದಾಯದ ಕಡೆಲಿದ್ದ ಇವತ್ತು ನಾವು ಮನವಿ ಮಾಡ್ಕೊತಿದ್ವಿ ಡಿಕೆ ಸಾಹೇಬರಿಗೆ. ನಾವು ಇವತ್ತು ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತು ನಾವು ಭಾಳ ಅಭಿನಂದನೆ ಆಗೈತಿ. ಯಾಕಂತ ಕೇಳಿ ಅವರು ಮುಖ್ಯಮಂತ್ರಿ ಆದರೂ ಕೂಡ ನಮಗೆ ಭಾಳ ಹಾಲು ಕುಡಿದಂಥ ಸಂತೋಷ ಆಗೈತಿ. ಇವತ್ತು ನಮಗೆ ಮಾದಿಗ ಸಮುದಾಯಕ್ಕೆ ಒಂದು ಉನ್ನತ ಸ್ಥಾನ ಕೊಡಬೇಕಂದ್ರೆ ಇವತ್ತು ಅವರಿಗೆ ಮುನಿಯಪ್ಪ ಅವರಿಗೆ ಇವತ್ತು ಒಂದು ಉಪಮುಖ್ಯಮಂತ್ರಿ ಕೊಟ್ಟರು ಕೂಡ ಎಲ್ಲರೂ ಇವತ್ತು ಮಾದಿಗ ಸಮುದಾಯನ ಮತ್ತು ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿರ್ತೈತೆ ಅಂತ ಹೇಳುತ್ತಾ ಮತ್ತು ನಿನ್ನ ಇರ್ತಕ್ಕಂಥ 2 ನಿನ್ನ ನಮ್ಮ ದುರ್ಯೋಧನ ಐಹೊಳೆ ಆಗಿರ್ಬೋದು ಮತ್ತು ಆರ್.ವಿ. ತಿಮ್ಮಾಪುರ ಆಗಿರ್ಬೋದು, ಇವರಿಗೆ ಒಂದು ಉನ್ನತ ಸ್ಥಾನ ಕೊಟ್ಟು ಒಟ್ಟಾರೆ ಇವತ್ತು ಮುನಿಯಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಕೊಡಬೇಕಂತ ನಮ್ಮ ಮಾದಿಗ ದಂಡೋರ ಸಮಿತಿ ಕಡಲಿದ್ದ ನನ್ನ ಮಾದಿಗ ಜಿಲ್ಲಾ ಪದಾಧಿಕಾರಿಗಳಿಗೆ ಇವತ್ತು ಎಲ್ಲ ಮನವಿ ಮಾಡಿಕೊಂಡು ಇವತ್ತು ಮಾತಾಡಕ್ಕೆ ಬಂದೀವಿ. ಅಂದರೆ ಇವತ್ತು ಎಲ್ಲ ನನ್ನ ಮಾದಿಗ ಸಮುದಾಯದವರು ಒಂದೇಳೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದರೆ ನಮ್ಮ ಮಾದಿಗ ಸಮುದಾಯ ಮತ್ತು ಮಾದಿಗ ದಂಡೋರ ಒಂದೇಳೆ ಕೊಟ್ಟಿಲ್ಲ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಭಾಳ ಅದ್ದೂರಿಯಾಗಿ ಹೋರಾಟ ಮುಖಾಂತರ ನಾವು ಹೇಳ್ಬೇಕಾಗ್ತೈತಿ. ಯಾಕಂತ ಕೇಳೋ ನಾವು ನಂದು ಕುಟುಂಬ. ಯಾಕಂತ ಕೇಳೋ ಮಾದಿಗ ಸಮುದಾಯ ಅಂದರೆ ಮಾತು ಕೊಟ್ಟಿದ್ರೆ ಮಾತು ತಪ್ಪಲಾರ್ದಂಥ ಸಮುದಾಯ. ಅಂದರೆ ಉದಾಹರಣೆ ನಮಗೆ ಮುನಿಯಪ್ಪ ಸಾಹೇಬ್ರನ್ನ. ಯಾಕಂತ ಕೇಳೋ ಮುನಿಯಪ್ಪ ಸಾಹೇಬ್ರು ಇವತ್ತು ಸೋಲಿಲ್ಲದ ಸರ್ದಾರ, 8 ಬೇರೆ ಗೆದ್ದದನ್ನ ಧೀರ್ ಅಂದರೆ ಇವತ್ತು ನಾವು ತಪ್ಪಾಗಲಾರ್ದಂಥ ಮಾತಂದರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಷ್ಟು ಎತ್ತ ತಾಯಿ ಅಂತ ಅನ್ಕೋದನ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಜೀವದನ ಇವತ್ತು ಉಪಮುಖ್ಯಮಂತ್ರಿ ಕೊಟ್ಟರೆ ನಾವು ಭಾಳ ಈಗ ನಮ್ಮ ಮಾದಿಗ ಸಮುದಾಯ ಮತ್ತು ಎಲ್ಲ ನನ್ನ ಮಾದಿಗ ದಂಡೋರ ಆಗಿಲ್ಲ ಮತ್ತು ನನ್ನ ಮಾದಿಗ ಗುರುಹಿರರಿಗೆ ಎಲ್ಲರಿಗೆ ಮನವಿ ಮಾಡ್ಕೊತಿದ್ದೀನಿ. ಇವತ್ತು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದರೆ ಒಟ್ಟಾರೆ ನಮ್ಮ ಮಾದಿಗ ಸಮುದಾಯದ ಕೂಡಿ ಇವತ್ತು ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ಇವತ್ತು ನಮಗೆ ಭರವಸೆ ಐತಿ. ಇವತ್ತು ಸಾಹೇಬ್ರು ಇವತ್ತು ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಲ್ಲವರು ಅರ್ದು ಕುಡ್ದಂಥ ಯಾರು ಹೆಂಗೆ ಅನ್ನೋದು ಗೊತ್ತು ಅಂಥವ್ರು ಸಾಹೇಬ್ರು ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಸಾಹೇಬ್ರು ಇವತ್ತು ಎಲ್ಲ ರಾಜಕೀಯ ವ್ಯಕ್ತಿಗೆ ಅಂದರೆ ಆತ ಧೀರ. ಯಾಕಂತ ಕೇಳು ಡಿಕೆ ಶಿವಕುಮಾರ್ ಸಾಹೇಬ್ರಿ ಅವ್ರು ಅಷ್ಟು ಇವತ್ತು
ಉಪಮುಖ್ಯಮಂತ್ರಿಯಾಗಿ ಇವತ್ತು ಮತ್ತೆ ನೂತನವಾಗಿ ಮುಖ್ಯಮಂತ್ರಿಯಾಗಿ ಏನಂದ್ರೆ ನಾವು ಬಹಳ ಸಂತೋಷ. ಜೈ ಮಾದಿಗ, ಜೈ ಜೈ ಮಾದಿಗ. ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಇವತ್ತು ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಗಂಗಣ್ಣ ಇವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಮೂರ್ತಿ ಸಂಗಾಪುರ್ ಮತ್ತು ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಮಾದೇವ್ ಬಡ್ಗೇರ್ ಮತ್ತು ಗಂಗಾವತಿ ತಾಲೂಕು ಕಾರ್ಯಾಧ್ಯಕ್ಷರಾದ ಯಮನೂರ್ ದೊಡ್ಡಮನಿ ಇವತ್ತು ನಮ್ಮ ಸಮಾಜದ ಸಂಘಟನೆ ಪದಾಧಿಕಾರಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ಇವತ್ತು ಗೆಲುವಿನ ಸರ್ದಾರ ಅನಿಸಿರ್ತಕ್ಕಂಥ HK ಮುನಿಯಪ್ಪ ಸಾಹೇಬರು ಇವತ್ತು ಅವರಿಗೆ ಯಾವುದೇ ಮೊದಲು ಕೊಟ್ಟಿರ್ತಕ್ಕಂಥ ಆಹಾರ ಇಲಾಖೆಯನ್ನು ಮತ್ತೆ ಅದನ್ನೇ ಕೊಡ್ತಕ್ಕಂಥ ಆ ಕೆಲಸವನ್ನು ಬದಿ ಇಟ್ಟು ಈಗ ಅವರಿಗೆ ನಮ್ಮ ಸಮಾಜವು ಮುಂದಿನ ಏಳಿಗೆ ಒಳ್ಳೆ ಪೀಳಿಗೆ ಆಗುವಂಥ ಅವರಿಗೆ ಉಪಮುಖ್ಯಮಂತ್ರಿ ಒಂದು ಸ್ಥಾನವನ್ನು ಕೊಟ್ಟು ಮತ್ತು ಸಮಾಜ ಕಲ್ಯಾಣ ಸಚಿವರು ಮಾಡಬೇಕೆಂದು ಮತ್ತು ಆರ್ ತಿಮ್ಮಾಪುರ ಸಾಬ್ರಿಗೆ ಅವರಿಗೆ ಕೂಡ ಸಣ್ಣ ನೀರಾವರಿ ಸಚಿವ ಕೊಡಬೇಕು. ದುರ್ಯೋಧನ ಐವೇಳ ಸಾಬ್ರಿಗೆ ಕೂಡ ಅವರಿಗೆ ಒಂದು ಉನ್ನತ ಸಚಿವ ಸ್ಥಾನ ಈ ಕಾಂಗ್ರೆಸ್ ಪಕ್ಷವನ್ನು ಅವರಿಗೆ ಬೆಂಬಲಿಸಿ 3 ಸಚಿವ ಸ್ಥಾನ ನಮ್ಮ ಸಮಾಜಕ್ಕೆ ಕೊಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ನಮ್ಮ ಸಮಾಜದ ಕಡೆಯಿಂದ ನಾವು ವಿನಂತಿಸಿಕೊಳ್ತೇವೆ. ಜೈ ಮಾದಿಗ. ಇವತ್ತೇನು ಕೊಪ್ಪಳ ಜಿಲ್ಲೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಗಂಗಣ್ಣ ಸಿದ್ದಾಪುರ್ ಇವರ ಅಧ್ಯಕ್ಷತೆಯಲ್ಲಿ ಮತ್ತು ಸಮ್ಮುಖದಲ್ಲಿ ಮತ್ತು ಕೊಪ್ಪಳ ಜಿಲ್ಲೆಯ ಉಪಾಧ್ಯಕ್ಷರಾದ ಮೂರ್ತಿ ಸಂಗಾಪುರ್ ಮತ್ತು ಕಾಟಗಿ ತಾಲೂಕು ಅಧ್ಯಕ್ಷರಾದ ಶಿವಣ್ಣ ಇಳಿಗನೂರ್ ಮತ್ತು ಗಂಗಾವತಿ ತಾಲೂಕು ಕಾರ್ಯಾಧ್ಯಕ್ಷರಾದ ಯಮನೂರ್ ದೊಡ್ಡಮನಿ ಇವರ ಮುಖಾಂತರ ಮತ್ತು ಇಡೀ ನಮ್ಮ ಮಾದಿಗ ಸಮುದಾಯದ ಎಲ್ಲರ ಕಡೆಯಿಂದ ನೂತನವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ವಿನಂತಿಸಿಕೊಳ್ಳೋದೇನೆಂದರೆ ನಮ್ಮ ಮಾದಿಗ ಸಮುದಾಯದ KH ಮುನಿಯಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು, ಇಲ್ಲವಾದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಸ್ಥಾನ ನೀಡಬೇಕಾಗಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿಸಿಕೊಳ್ತೇನೆ.